ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಹಲವಾರು ಹೊಸ ಫ್ಯಾಕ್ಟ್ಸ್ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅದರಲ್ಲೂ ಯಾವ ಪ್ರಾಣಿಯ ಹೃದಯ ತಲೆಯ ಮೇಲೆ ಇದೆ, ಯಾವ ಪ್ರಾಣಿ ಆಕಾಶವನ್ನು ನೋಡೋದಕ್ಕೆ ಆಗೋದಿಲ್ಲ, ಕೇವಲ 1 ಗಂಟೆಯಲ್ಲಿ ಒಂದೇ ಒಂದು ವಸ್ತುವಿನಿಂದ 700% ಬ್ಯಾಕ್ಟೀರಿಯಾಗಳು ನಮ್ಮ ಕಿವಿಯಲ್ಲಿ ಹೇಗೆ ಬೆಳೆಯುತ್ತವೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಫ್ಯಾಕ್ಟ್ ನಂಬರ್ 1. ಫ್ರೆಂಡ್ಸ್, ನೀವೆಲ್ಲ ಸಿಗಡಿಯನ್ನು ನೋಡಿಯೇ ಇರ್ತೀರ, ಕೆಲವರು ಬಾಯಿ ಚಪ್ಪರಿಸಿ ತಿಂದು ಕೂಡ ಇರ್ತೀರ. ಇದರ ವಿಶೇಷತೆ ಏನು ಅಂತ ಕೇಳುವುದಾದರೆ, ಇದರ ಹೃದಯವು ಅದರ ತಲೆಯ ಮೇಲೆ ಇದೆ. ನಾವು ಸೀಗಡಿಯ ನಿಖರವಾದ ಅಂಗರಚನಾ ಶಾಸ್ತ್ರವನ್ನು ಆಧರಿಸಿ ನೋಡಿದರೆ ಅದರ ಹೃದಯವು ತಲೆಯ ನಂತರ ಅದರ ಎದೆಯ ಮೇಲೆ ಇದೆ. ಇದು ಹೀಗೆ ಕಾಣುವುದಕ್ಕೆ ಕಾರಣ ಅಂದರೆ ಸೀಗಡಿಯ ತಲೆ ಮತ್ತು ಎದೆ ಎರಡೂ ಕೂಡ ಒಂದೇ ಎಕ್ಸ್ಕೋಸ್ಕೆಲೆಟಿನಿಂದ ಮುಚ್ಚಲ್ಪಟ್ಟಿದೆ. ಹೀಗಾಗಿ ಇದರ ಹೃದಯ ತಲೆಯ ಹತ್ತಿರ ಕಾಣುತ್ತೆ. ಫ್ಯಾಕ್ಟ್ ನಂಬರ್ 2. ಫ್ರೆಂಡ್ಸ್, ನೀವೆಲ್ಲ ಸಾಮಾನ್ಯವಾಗಿ ಹೆಡ್ಫೋನ್ ಬಳಕೆ ಮಾಡಿ ಇರ್ತೀರ. ಇದರ ಬಗ್ಗೆ ಒಂದು ಸ್ಪೆಷಲ್ ಫ್ಯಾಕ್ಟ್ ಇದೆ. ಅದೇನೆಂದರೆ, ನಾವು 1 ಗಂಟೆ ಹೆಡ್ಫೋನ್ ಹಾಕ್ಕೊಂಡ್ರೆ ಕಿವಿಯಲ್ಲಿ ಸುಮಾರು 700% ಬ್ಯಾಕ್ಟೀರಿಯಾ ಉತ್ಪಾದನೆ ಆಗುತ್ತೆ ಅಂತೆ. ಇದರಿಂದಾಗಿ ನಾವು ಹೆಡ್ಫೋನ್ ಹಾಕ್ಕೊಂಡಾಗ ಅದೆಷ್ಟು ಕಾಸ್ಟ್ಲಿ ಹೆಡ್ಫೋನ್ ಇದ್ರೂ ಕೂಡ ನಮ್ಮ ಕಿವಿ ನೋವು ಆಗುತ್ತೆ. ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ಯಾರಾದರೂ ವೆಜ್ ಮಾತ್ರ ತಿನ್ನೋರು ಇದ್ದರೆ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮೆಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳು ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ. ಈ ಲಿಪ್ಸ್ಟಿಕ್ ತಯಾರಿಸುವಾಗ ಕೆಲವು ಲಿಪ್ಸ್ಟಿಕ್ಗಳು ಪರ್ಲ್ ಎಸೆನ್ಸ್ ಅಥವಾ ಪರ್ಲೆಸೆನ್ಸ್ ಎಂದು ಕರೆಯುವ ವಸ್ತುವನ್ನು ಬಳಸಿ ತಯಾರು ಮಾಡ್ತಾರೆ. ಹಾಗಾಗಿ ಲಿಪ್ಸ್ಟಿಕ್ ಯಾವಾಗಲೂ ಶೈನಿಂಗ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಈ ಪರ್ಲೆಸೆನ್ಸ್ ಎಂದು ಕರೆಯಲ್ಪಡುವ ಈ ಬೆಳ್ಳಿಯ ಬಣ್ಣದ ವಸ್ತುವು ಅಕ್ಷರಶಃ ಮೀನಿನ ದೇಹದಿಂದ ತೆಗೆದಿರುವ ವಸ್ತುವಾಗಿದ್ದು, ಇದು ಕೇವಲ ಮೀನಿನ ಮಾಪಕಗಳಲ್ಲಿ ಮಾತ್ರ ಕಂಡುಬರುತ್ತೆ. ಫ್ಯಾಕ್ಟ್ ನಂಬರ್ 4. ಫ್ರೆಂಡ್ಸ್, ಪ್ರತಿದಿನ ಅಡ್ಡಾಡೋ ಬೆಕ್ಕು ಏನೇನೋ ತಿಂದಿರುತ್ತೆ, ಆದರೆ ಇದೇ ಬೆಕ್ಕಿನ ಮೂತ್ರವು ಕಪ್ಪು ಬೆಳಕಿನ ಅಡಿಯಲ್ಲಿ ಹೊಳೆಯುತ್ತಂತೆ. ಯಾಕೆ ಅಂತ ಕೇಳೋದಾದರೆ, ಬೆಕ್ಕಿನ ಮೂತ್ರದಲ್ಲಿ ಫಾಸ್ಫರಸ್ ಅಂದರೆ ರಂಜಕ ಧಾತು ಕಂಡು ಬರುತ್ತಂತೆ. ಹಾಗಾಗಿ ಇದರ ಮೂತ್ರವನ್ನು ನಿರ್ದಿಷ್ಟವಾಗಿ ನೆರಳಾತೀತ ಬೆಳಕಿನಲ್ಲಿ ಅಂದರೆ UV ಲೈಟಿನ ಬೆಳಕಿಗೆ ಹಿಡಿದಾಗ ಈ ಮೂತ್ರ ಬಹಳ ಪ್ರಕಾಶಮಾನವಾಗಿ ಕಾಣುತ್ತೆ. ಫ್ಯಾಕ್ಟ್ ನಂಬರ್ 5. ಫ್ರೆಂಡ್ಸ್, ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ ಇನ್ನೊಬ್ಬನ ರೀತಿ ಇರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಇನ್ನೊಂದು ವಿಚಿತ್ರ ಅಂದರೆ, ನಮ್ಮ ನಾಲಿಗೆ ಮೇಲೂ ಪ್ರಿಂಟ್ ಇರುತ್ತೆ ಅಂತೆ. ಇದು ಅವಳಿ ಜವಳಿ ಮಕ್ಕಳಲ್ಲೂ ಕೂಡ ಬೇರೆ ಬೇರೆಯಾಗಿ ಇರುತ್ತಂತೆ. ಬಣ್ಣ, ಆಕಾರ ಮತ್ತು ಇದರ ಮೇಲ್ಮೈ ವೈಶಿಷ್ಟ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟ ಲಕ್ಷಣಗಳು ಕೂಡ ಭಿನ್ನವಾಗಿವೆ ಅಂತೆ. ಫ್ಯಾಕ್ಟ್ ನಂಬರ್ 6. ಫ್ರೆಂಡ್ಸ್, ಬೆಕ್ಕಿನ ಇನ್ನೊಂದು ವಿಶೇಷ ಅಂದರೆ ಅದು ತನ್ನ ಕಿವಿಗಳನ್ನು ಸುಮಾರು 108 ಡಿಗ್ರಿಗಳಷ್ಟು ತಿರುಗಿಸುತ್ತಂತೆ ಮತ್ತು ಅವುಗಳನ್ನು ಪರಸ್ಪರ ಸ್ವತಂತ್ರವಾಗಿ ಅಂದರೆ ಬೇರೆ ದಿಕ್ಕಿನಲ್ಲೂ ಕೂಡ ಚಲಿಸುವಂತೆ ಮಾಡುತ್ತಂತೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಬೆಕ್ಕಿನ ಒಂದೊಂದು ಕಿವಿಯಲ್ಲೂ ಕೂಡ 32 ಸ್ನಾಯುಗಳನ್ನು ಹೊಂದಿರುತ್ತೆ. ಹಾಗಾಗಿ ಅದು ಯಾವ ಕಡೆ ಬೇಕು ಆ ಕಡೆಗೆ ತಿರುಗಿಸುತ್ತಂತೆ. ಆದರೆ ಮನುಷ್ಯ ಮಾತ್ರ ಕೇವಲ 12 ಸ್ನಾಯುಗಳನ್ನು ಹೊಂದಿದ್ದಾನಂತೆ. ಫ್ಯಾಕ್ಟ್ ನಂಬರ್ 7. ಫ್ರೆಂಡ್ಸ್, ಜಗತ್ತಿನಲ್ಲೇ ವೇಗವಾಗಿ ಉಳುವ ಪಕ್ಷಿ ಅಂದರೆ ಅದು ಆಸ್ಟ್ರಿಚ್. ಈ ಆಸ್ಟ್ರಿಚ್ನ ಇನ್ನೊಂದು ವಿಶೇಷತೆ ಅಂದರೆ ಇದರ ಕಣ್ಣು ಇದರ ಮೆದುಳಿಗಿಂತ ದೊಡ್ಡದಾಗಿರುತ್ತಂತೆ. ಈ ಕಣ್ಣು ಒಂದು ಬಿಲಿಯರ್ಡ್ ಬಾಲ್ನಷ್ಟು ದೊಡ್ಡದಾಗಿದ್ದು, ಇದು ಮಾನವನ ಕಣ್ಣಿಗಿಂತ 5 ಪಟ್ಟು ದೊಡ್ಡದಾಗಿದೆ. ಆಸ್ಟ್ರಿಚ್ ಕಣ್ಣು ಮುಚ್ಚಿದಾಗ ಕಣ್ಣು ಅದರ ತಲೆಯ ಬುರುಡೆ ಒಳಗೆ ಹಿಡಿಯುವಷ್ಟು ಜಾಗವನ್ನು ಅದರ ತಲೆಯ ಹೊಂದಿದೆಯಂತೆ. ಇನ್ನೊಂದು ವಿಶೇಷ ಅಂದರೆ ಇದರ ಮೆದುಳು ಚಿಕ್ಕದಾಗಿರುವುದರಿಂದ ಇದರ ಜ್ಞಾನದ ಮಟ್ಟ ಕಡಿಮೆ ಇದೆ. ಫ್ಯಾಕ್ಟ್ ನಂಬರ್ 8. ಅಯಾನ್ ಹೀಗನ್ನುವುದು ಇಂಗ್ಲಿಷ್ ಭಾಷೆಯಲ್ಲಿ ಚಿಕ್ಕದಾದ ಸಂಪೂರ್ಣ ವಾಕ್ಯವಾಗಿದೆ. ಫ್ರೆಂಡ್ಸ್, ಯಾವುದೇ ವಾಕ್ಯ ಮಾಡಬೇಕು ಅಂದರೆ ಅದು ಏನಾದರೂ ವಿಷಯವನ್ನು ಒಳಗೊಂಡಿರಬೇಕು. ಆದರೆ ಇಂಗ್ಲೀಷ್ನ ಅತಿ ಚಿಕ್ಕ ವಾಕ್ಯ ಅಂದರೆ ಅದು ಅಯಾನ್. ಇದು ಯಾರಾದರೂ ಏನಾದರೂ ಕೇಳಿದರೆ ಅಥವಾ ಹೇಳಿದರೆ ಹೇಳೋ ಒಂದು ಸಣ್ಣ ವಾಕ್ಯವಾಗಿದೆ. ಫ್ಯಾಕ್ಟ್ ನಂಬರ್ 9. ಫ್ರೆಂಡ್ಸ್, ಡ್ರ್ಯಾಗನ್ನ ಬ್ರೀತ್ ಚಿಲ್ಲಿ ಪೆಪ್ಪರನ್ನು ಮೆಣಸಿನಕಾಯಿ ತಿಂದರೆ ನಿಮಗೆ ಸಾವು ಗ್ಯಾರಂಟಿ ಅಂತೆ. ಇದು ಎಷ್ಟು ಹಾನಿ ಮಾಡುತ್ತೆ ಅಂದರೆ ಇದರಿಂದ ನಿಮಗೆ ಅನಾಫಿಲ್ಯಾಕ್ಟಿಕ್ ಶಾಕ್ ಆಗುತ್ತೆ. ಅಂದರೆ ನಿಮ್ಮ ದೇಹದ ರಕ್ತದೊತ್ತಡವು ಹಠಾತ್ತನೆ ಕಡಿಮೆಯಾಗಿ ಶ್ವಾಸನಾಳವು ಕಿರಿದಾಗಿ ನಮಗೆ ಉಸಿರಾಟಕ್ಕೆ ತೊಂದರೆ ಆಗಿಬಿಡುತ್ತೆ. ಒಂದೇ ಕ್ಷಣದಲ್ಲಿ ಸಾವು ಕೂಡ ಅಪ್ಪಳಿಸಿಬಿಡುತ್ತೆ. ಆದರೆ ಇದನ್ನು ಅರವಳಿಕೆಯಾಗಿ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸುವುದಕ್ಕೆ ಅಭಿವೃದ್ಧಿಪಡಿಸಲಾಗಿದೆ ಅಂತೆ. ಫ್ಯಾಕ್ಟ್ ನಂಬರ್ 10. ಫ್ರೆಂಡ್ಸ್, ಊರಲ್ಲಿ ಓಡಾಡೋ ಹಂದಿಗಳು ಒಂದು ವಿಶೇಷತೆ ಹೊಂದಿವೆ. ಅದೇನು ಅಂದರೆ ಹಂದಿಗಳು ನೇರವಾಗಿ ಕತ್ತು ತಿರುಗಿಸಿ ಆಕಾಶವನ್ನು ನೋಡೋದಕ್ಕೆ ಅಸಾಧ್ಯ ಅಂತೆ. ಈ ಪ್ರಾಣಿಯ ಕತ್ತಿನ ಅಂಗರಚನಾಶಾಸ್ತ್ರದ ಕಾರಣದಿಂದಾಗಿ ಈ ಪ್ರಾಣಿ ಹಿಂದೆ ನೋಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಇದರ ಕತ್ತು ನೇರವಾಗಿ ಇರುವುದಕ್ಕೆ ಇದಕ್ಕೆ ಕಾರಣ ಅಂತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಶೇಷ ಫನ್ ಫ್ಯಾಕ್ಟ್ಸ್. ಮುಂದಿನ ಸಲ ಬರುವಾಗ ಮತ್ತೊಂದು ಮಾಹಿತಿಯನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೆ ಬಾಯ್.